ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದಿದ್ದೀನಿ ನಾನು ಇಲ್ಲಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಯಾಕೋ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಟೀಗೆ ಇಟ್ಟಿದ್ದೆ. ಇಲ್ಲಿ ಟೀ ರೆಡಿ ಆಗ್ತಾ ಇದೆ. ಟೀ ಕುಡ್ಕೊಂಡು ತಿಂಡಿಗೆ ಮಾಡೋಕ್ಕೆ ರೆಡಿ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ. ಅದೇನೋ ಗೊತ್ತಿಲ್ಲ, ತುಂಬ ತಲೆನೋವ್ತಾ ಇರುತ್ತೆ ನನಗೆ ಯಾವಾಗಲೂ. ಈ ಥರ ಟೀ ಕಾಫಿ ಕುಡಿದ್ರೆ ಮಾತ್ರ ಸ್ವಲ್ಪ ಪರವಾಗಿರಲ್ಲ, ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ, ಆ ಥರ ಆಗೋಗುತ್ತೆ. ತುಂಬ ಕಷ್ಟ ಅಂತ ಅನಿಸುತ್ತೆ ಹೇಳ್ಬೇಕಂದ್ರೆ. ಅದಕ್ಕೆ ಈ ಥರ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿಯೋದು ನಾನು ಯಾವಾಗಲೂ. ಇವಾಗ ನೋಡಿ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಪ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಈಗ ಒಂದು ಕಡೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎರಡನ್ನೂ ಹಾಕಿದ್ದೀನಿ. ಅಂದರೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅದು. ಅದ್ರ ಹಿಂದೆಯೇ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಫಸ್ಟ್ಗೆ ಈರುಳ್ಳಿ ಹಾಕ್ಕೊಳ್ಳಲ್ಲ, ಈ ಥರ ಹಾಕ್ಕೊಂಡು ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಿದ ತಕ್ಷಣ ಮತ್ತೆ ನಾನು ಹಿಂದೆಯೇ ಈರುಳ್ಳಿ ಸಹ ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಸಹ ಹಾಕ್ತಾಯಿದ್ದೀನಿ. ಆದರೆ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಒಂದೇ ಒಂದು ಕ್ಯಾಪ್ಸಿಕಮ್ನ. ಅದನ್ನು ಸಹ ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಎಣ್ಣೆಲೇ ಫ್ರೈ ಆಗಬೇಕು. ಅಂದರೆ ಇದು ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ನಾವು ಎಷ್ಟು ಪ್ಲೇಟ್ ಮುಚ್ಚಿಬಿಡ್ತೀವೋ ಅಷ್ಟು ಬೇಗ ಅದು ಸಾಫ್ಟ್ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಅಂದರೆ ಅರಿಶಿನ ಹಾಕ್ಕೊಳ್ಳೇಬೇಕು. ಯಾಕಂದರೆ ಈ ಲೆಮನ್ ರೈಸು, ಈ ಚಿತ್ರಾನ್ನ ಇವಕ್ಕೆಲ್ಲ ಅರಿಶಿನ ಹಾಕಲೇಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೈಟಾಗಿ ನಾನಿಲ್ಲಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಅರಿಶಿನ ಹಾಕೋದ್ರಿಂದನೇ ಇದು ಒಂಥರ ಕಲರ್ಫುಲ್ಲು. ಕೆಲವ್ರು ಹೇಳ್ತಾರೆ ಫಿಗರ್ ರೈಸ್ ಅಂತ ಹೇಳ್ಬಿಟ್ಟು. ಈ ಚಿತ್ರಾನ್ನಕ್ಕೆ ಹೇಳ್ಬೇಕಂದ್ರೆ ಚಿತ್ರಾನ್ನದಲ್ಲಿ ತುಂಬ ವೆರೈಟಿಗಳನ್ನು ಮಾಡ್ಬೋದು. ಈ ಥರ ಕ್ಯಾಪ್ಸಿಕಮ್ ಚಿತ್ರಾನ್ನನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಇವಾಗ ನೋಡಿ ಅರಿಶಿನ ಹಾಕ್ಬಿಟ್ಟು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ನಾನು ಇದನ್ನು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಆ ಪ್ಲೇಟ್ ಮುಚ್ಚೋದು ವಿಡಿಯೋ ಮಾಡಿಲ್ಲ ನಾನು. ಇಲ್ಲಿ ನೋಡಿ ಇವಾಗ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಫುಲ್ಲು ಸಾಫ್ಟ್ ಆಗಿದೆ. ಮತ್ತು ಇದನ್ನು ಇನ್ನೊಂಚೂರು ತಿರುಗ್ಕೋಬೇಕಾಗುತ್ತೆ. ಅಂದರೆ ಅದು ಸ್ವಲ್ಪ ಅಂದರೆ ಕ್ಯಾಪ್ಸಿಕಮ್ನ ನಾನು ಮುಟ್ಟು ನೋಡಿದೆ, ಅದು ಇನ್ನೊಂಚೂರು ಬೇಯಬೇಕು ಲೈಟಾಗಿ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಟೈಮ್ ಬಿಟ್ಟಿದ್ದೆ. ಇವಾಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಕೊತ್ತಂಬರಿ ಫಸ್ಟೇ ಹಾಕ್ಕೋಬೋದು, ಲಾಸ್ಟಲ್ಲಿ ಹಾಕಿದ್ರೆ ಅಂದರೆ ಒಂಥರ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇವಾಗ ಅರ್ಧ ನಿಂಬೆಹಣ್ಣು, ಅಂದರೆ ಒಂದು ನಿಂಬೆಹಣ್ಣಲ್ಲಿ ದಪ್ಪ ಇರೋ ನಿಂಬೆಹಣ್ಣನ್ನ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸಣ್ಣ ಹೋಳು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ನಿಂಬೆಹಣ್ಣು ಹಾಕ್ಲೇಬೇಕು ಇದಕ್ಕೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ರೈಸನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾನು ಇದನ್ನು ಮತ್ತೆ ಇನ್ನೊಂದು ಸರಿ ಬಿಸಿ ಮಾಡ್ಕೊತೀನಿ. ಯಾಕಂದರೆ ಬೇಕಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಒಟ್ಟಲ್ಲಿ ಇನ್ನೊಂದು ಸ್ವಲ್ಪ ಇದನ್ನು ಬಿಸಿ ಮಾಡಿದೆ, ಯಾಕಂದರೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೋ ಉದ್ರುದ್ರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೆಸಿಪಿ ಹೇಗಿದೆ ಅಂತ. ತುಂಬ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ಮಾಡ್ಬೋದು. ಅಂದರೆ ಟೈಮ್ ಆಗೋಯ್ತಪ್ಪ ಏನು ತಿಂಡಿ ಮಾಡೋದು ಅಂತ ಅನ್ನೋರು ಇದನ್ನು ಮಾಡ್ಕೋಬೋದು. ಮತ್ತು ಎಲ್ಲಾದರೂ ಹೊರಗಡೆ ಹೋಗೋಗಿದ್ರೆ ಈ ಥರ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿತ್ರಾನ್ನ ಮಾಡ್ಕೊಂಡು ಮೊಸರನ್ನ ಮಾಡ್ಕೊಂಡು ಹೋದರೆ ಒಳ್ಳೆ ಕಾಂಬಿನೇಷನು. ಈ ಬೇಸಿಗೆಗಳಲ್ಲೆಲ್ಲ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಮತ್ತು ತಿಂಡಿ ಎಲ್ಲ ಮಾಡಾಯಿತು. ಇವಾಗ ನಮ್ಮ ಮಗಳಿಗೆ ತಿಂಡಿ ತಿನ್ನಿಸಿ ನಾನು ಸ್ಕೂಲ್ಗೂ ಕಳಿಸ್ದೆ. ಮತ್ತು ಸ್ವಲ್ಪ ಬೆಡ್ಶೀಟ್ಗಳು ಒಗ್ದಾಕಬೇಕಿತ್ತು. ಹಾಗಾಗಿ ಮನೇಲಿದ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಡ್ಶೀಟು, ದಿಂಬಿನ ಕವರು ಎಲ್ಲನೂ ಒಗ್ದಾಕಿದೆ. ಮತ್ತು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಂಡು, ಅಂದರೆ ತುಂಬ ಲೇಟ್ ಆಗುತ್ತೆ ಒಂದೊಂದು ದಿವಸ. ಹಾಗಾಗಿ ಕೆಲಸ ಎಲ್ಲ ಸ್ವಲ್ಪ ಲೇಟ್ ಆಯ್ತವೆ. ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು. ಇವಾಗ ನೋಡಿ ನಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಮತ್ತು ಮನೆಯೆಲ್ಲ ಒರೆಸಾಯಿತು. ಮನೆಯೆಲ್ಲ ಒರೆಸಾದ್ಮೇಲೆ ಈ ಥರ ನಾನು ಹೇಳ್ತೀನಲ್ಲ ಯಾವಾಗಲೂ ಫ್ಯಾನ್ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಬಾಗಿಲು ತೆಗೆದ್ರೆ ಫುಲ್ಲು ಧೂಳೆಲ್ಲ ಮನೆ ಒಳಗೆ ಬರುತ್ತೆ. ಅದಕ್ಕೋಸ್ಕರ. ಮತ್ತು ಈ ಕರ್ಟನ್ಗಳು ನೋಡಿ ತುಂಬ ದಿವಸದಿಂದ ಇಟ್ಬಿಟ್ಟಿದ್ದೆ, ಅಂದರೆ ಯೂಸ್ ಮಾಡಿರಲಿಲ್ಲ. ಇವಾಗ ಹಾಕಿದ್ದೀನಿ. ಅಂದರೆ ಇದನ್ನು ಹಾಕೋದಕ್ಕೆ ಈ ಸ್ಪ್ರಿಂಗ್ ಬರ್ತಾವಲ್ಲ ಅವು ಇರಲಿಲ್ಲ. ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಅಂದರೆ ಇದು ಬರ್ತಲ್ಲ ದಾರದಲ್ಲೇ ಕಟ್ಬಿಟ್ಟು ಹಾಕ್ದೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ. ಇಷ್ಟು ದಿವಸ ನಾನು ಸುಮ್ಮನೆ ಇದ್ದೆ ಫ್ರೆಂಡ್ಸ್, ಹೆಂಗೆ ಹಾಕೋದಿವು ಅಂತ ಹೇಳ್ಬಿಟ್ಟು. ಅಂದರೆ ಮಳೆಗಳಿದ್ದು ನಾನೇ ಹಾಕಿರಲಿಲ್ಲ. ಇವತ್ತು ಐಡಿಯಾ ಮಾಡಿಬಿಟ್ಟು ಹಾಕಿದೆ, ಅಲ್ಲಿಗೆ ಕಿಟಕಿಗೆ ಎಲ್ಲನೂ. ಇವು ಇರೋದ್ರಿಂದ ಸ್ವಲ್ಪ ಧೂಳು ಅಷ್ಟೊಂದು ಬರೋದಿಲ್ಲ, ಯಾಕಂದರೆ ರೋಡು ಧೂಳೆಲ್ಲ ಮನೆ ಒಳಗೆ ಇರುತ್ತೆ. ಇಲ್ಲ ಅಂದರೆ ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು. ಅಂದರೆ ಈ ಸೋಲಾರ್ ನೀರಿಗೆ ಏನಾಗುತ್ತೆ ಅಂದರೆ ಸ್ನಾನ ಮಾಡಿದ್ರೆ ಈ ಸೋಲಾರ್ ಆಗಲಿ ಹೀಟ್ರ್ ಆಗಲಿ ಅದೆಲ್ಲ ಸ್ನಾನ ಮಾಡ್ತಾರೆ ನೋಡಿ, ಫುಲ್ಲು ಕಣ್ಣೆಲ್ಲ ಕೆಂಪಾಗೋಯ್ತವೆ. ಅದೇನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ
ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಅನ್ಕೋತೀವಿ, ಆದರೂ ಆಗಲ್ಲ. ಮತ್ತು ಕೂದಲು ಒಣಗ್ಸೋಣ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕ್ಕೊಂಡು ಕೂತಿದ್ದೆ. ನನಗೆ ಕೂದಲು ಒಣಗಿಸಿಲ್ಲ ಅಂದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಫ್ಯಾನ್ ಹಾಕ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ನಮ್ಮಮ್ಮ ಹೇಳ್ತು ಹೋಗಿ ನೀರು ತಗೋಬಾ ಅಂತ ಹೇಳ್ಬಿಟ್ಟು. ಆಮೇಲೆ ಕುಡಿಯೋಕ್ಕೆ ನೀರು ತರಬೇಕಿತ್ತು ಅಂತ ಹೇಳ್ಬಿಟ್ಟು ನೀರು ತರೋದಕ್ಕೋದು. ನಾನು ಹೇಳ್ತೀನಲ್ಲ ಫ್ರೆಂಡ್, ನಾವು ವಾರಕ್ಕೆ ಒಂದು ಸರಿ ನೀರು ತರ್ತೀವಿ. 5 ಕ್ಯಾನ್ ನೀರು ತಂದರೆ ಒಂದು ವಾರ ಪೂರ್ತಿ ನಮ್ಮ ಮನೆಗಾಗುತ್ತೆ ಹೇಳ್ಬೇಕಂದ್ರೆ. ಆಮೇಲೆ ಮತ್ತೆ ಇನ್ನೊಂದು ವಾರಕ್ಕೆ 10 ದಿವಸದವರೆಗೂ ಬರಲ್ಲ, ಒಂದು 5-6 ದಿವಸ ಬರುತ್ತೆ ಅಷ್ಟೇ. ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ನಾವು ಪ್ರತಿ ಸರಿ ಹೇಳೋದೇನು ಅಂದರೆ, ಯಾರು ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಅನ್ಕೋತೀನಿ ಜಾಸ್ತಿ ಲಾಂಗ್ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಮನಸ್ಸಿಗೆ ಹೇಗೆ ಅನ್ನಿಸ್ತಾ ಇದೆ, ನಾವು ಒಂದೇ ಸರಿ ಅಷ್ಟು ಉದ್ದ ವೀಡಿಯೋ ಹಾಕಿದ್ರೆ ಯಾರೂ ನೋಡಲ್ಲ ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು.